ಇಲ್ಲಿ ನೆಲೆಸಿರುವ ಅತಿಥಿ ಗಣ್ಯರೇ, ಪೂಜ್ಯ ಗುರುಗಳೇ, ಹಿರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕನ್ನಡಾಂಬೆಯ ಕೃಪಾ ಆಶೀರ್ವಾದದೊಂದಿಗೆ ಮತ್ತು ನನ್ನ ತಂದೆಯಾದ ಕುಮಾರಸ್ವಾಮಿ ಎಸ್ ಹಿರೇಮಠ್ ಮತ್ತು ನನ್ನ ತಾಯಿಯಾದ ಹೇಮಾವತಿ ಅವರ ಕೃಪಾ ಆಶೀರ್ವಾದದೊಂದಿಗೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಿಲ್ಲಿ ನಿಂತಿದ್ದೇನೆ. ಪ್ರಪ್ರಥಮ ಹೆಜ್ಜೆಯನ್ನಿಡಲು ಗುರುತಿಸಿದ ನುಗ್ಗೇಹಳ್ಳಿ ಹೋಬಳಿ ಮಕ್ಕಳ ಕನ್ನಡ ಸಾಹಿತ್ಯ ಮತ್ತು ನನ್ನನ್ನು ಆಯ್ಕೆ ಮಾಡಿದವರಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ಸಾಹಿತ್ಯವು ಎಲ್ಲರಿಗೂ ಆಸಕ್ತಿ ಇದೆ. ಸಮೃದ್ಧವಾದ ಕಲೆ, ಸಮೃದ್ಧವಾದ ಭಾಷೆ, ಸಮೃದ್ಧವಾದ ಸಾಹಿತ್ಯ. ಕನ್ನಡ ಸಾಹಿತ್ಯವು ಪ್ರೇರಿಸುವ ಎಲ್ಲ ನನ್ನ ಸಹೃದಯ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮಕ್ಕಳಿಂದಲೇ ಮಕ್ಕಳಿಗಾಗಿ ನೆಲ ಜಲ ಉಳಿಸಿ ಬೆಳೆಸೋಣ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ವ್ಯಾಖ್ಯಾನವನ್ನರಿತು ಪ್ರತಿಯೊಬ್ಬರ ಹೃದಯದಲ್ಲೂ ಕನ್ನಡಾಂಬೆಯನ್ನು ಇರಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗೋಣ. ಕನ್ನಡಾಂಬೆಯ ಸಮಸ್ತ ಆಸ್ತಿಯನ್ನು ಉಳಿಸೋಣ. ಭಾಷೆ ತಪ್ಪಿಕೊಳ್ಳುವಂತಿರುವ ಕನ್ನಡಾಂಬೆಯ ಪ್ರಕೃತಿ ಎಷ್ಟು ಸುಂದರ. ಉದಯದಲ್ಲಿ ಬೆಟ್ಟಗುಡ್ಡಗಳ ಸಾಲಿನಲ್ಲಿ ಚಿಲಿಪಿಲಿಗಳ ಕಲರವ ಎಷ್ಟು ಮಧುರ. ಹಾಗೆಯೇ ನನ್ನ ಕನ್ನಡ ಭಾಷೆಯೂ ಕೂಡ ತುಂಬ ಮಧುರ. ವೀರಭದ್ರೇಶ್ವರ ಸ್ವಾಮಿ ಪುರಾತನ ಇತಿಹಾಸ ಇಲ್ಲಿದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಒಂದು ವಾರ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಮ್ಮನವರ ಕಲ್ಯಾಣೋತ್ಸವ ನಡೆಯುತ್ತದೆ. ಜಗದ್ಗುರು ರುದ್ರಮುನಿ ಮಹಾಶಿವಾಚಾರ್ಯ ಸ್ವಾಮೀಜಿಗಳು ಅಂದು ಭಸ್ಮದಿಂದ ನಂದಿಯನ್ನು ಕಲ್ಲಿನ ಮೇಲೆ ಬಿಡಿಸಿದರು. ಈಗ ಆ ನಂದೀಶ್ವರನು ಕಾಲಕಾಲಕ್ಕೆ ದೊಡ್ಡವನಾಗುತ್ತಿದ್ದಾನೆ. ಭಕ್ತರ ಹರಕೆಯನ್ನು ಈಡೇರಿಸುವ ನಂದಿಯಾಗಿ ಬೆಳೆಯುತ್ತಿದ್ದಾನೆ. ಅದಕ್ಕೆ ಈ ನಂದಿಯನ್ನು ಉದ್ಭವ ನಂದಿ ಮತ್ತು ಹರಕೆಯ ನಂದಿ ಎಂದು ಕರೆಯುತ್ತಾರೆ. ಈಗ ನಂದೀಶ್ವರನಿಗೆ ಒಂದು ಕಣ್ಣಿದೆ, ಮುಂದೆ ನಂದೀಶ್ವರನಿಗೆ ಎರಡು ಕಣ್ಣು ಬಂದರೆ ರುದ್ರಮುನಿ ಮಹಾಶಿವಾಚಾರ್ಯ ಸ್ವಾಮೀಜಿಗಳು ಮರುಜನ್ಮ ತಾಳುತ್ತಾರೆ ಎಂದು ಕಾಲಜ್ಞಾನದಲ್ಲಿ ಉಲ್ಲೇಖಿಸಿ ಜೀವಂತ ಲಿಂಗೈಕ್ಯರಾಗಿದ್ದಾರೆ ಎಂಬ ಇತಿಹಾಸವು ಕೂಡ ಇಲ್ಲಿದೆ. ಜೀವನ್ಮುಕ್ತಿ ಎಂಬ 15 ಸ್ವಾಮೀಜಿಗಳ ದಿವ್ಯ ಗದ್ದುಗೆಗಳಿವೆ. ಒಟ್ಟು 119 ಸ್ವಾಮೀಜಿಗಳ ಗದ್ದಿಗೆಗಳಿವೆ. ಅಲ್ಲದೆ 300 ವಿದ್ಯಾರ್ಥಿಗಳಿಗೆ ವಿದ್ಯಾದಾಸೋಹವನ್ನು ನೀಡುತ್ತಿದ್ದಾರೆ. ಹಳೆಗನ್ನಡದಲ್ಲಿ ಬರೆದಿಟ್ಟ ಶಾಸನಗಳಿವೆ ಮತ್ತು ಜಗದ್ಗುರು ರೇಣುಕಾ ಸಿದ್ದೇಶ್ವರರು ನೆಲೆಸಿದ್ದಾರೆ. ಚೌಡೇಶ್ವರಿ ದೇವಿಯು ಬಂದ ಭಕ್ತರನ್ನು ಹರಸುತ್ತಿದ್ದಾಳೆ. ಬಾಳೆಹೊನ್ನೂರು ಎಂಬ ಹೆಸರು ಹೇಗೆ ಬಂದಿತು ಎಂದರೆ, ಬಾಳೆಹೊನ್ನೂರು ಮಠದ ಸ್ವಾಮೀಜಿಗಳು ಬಂದ ಭಕ್ತರಿಗೆ ನಿಮ್ಮ ಬಾಳು ಹೊನ್ನಾಗಲಿ ಎಂದು ಆಶೀರ್ವಾದ ಮಾಡಿದ್ದಕ್ಕೆ ಬಾಳೆಹೊನ್ನೂರಾಗಿ ಪರಿವರ್ತನೆಯಾಗಿತು. ಕೇದಾರನಾಥ, ಶ್ರೀಶೈಲ, ಕಾಶಿ ವಿಶ್ವನಾಥ, ಉಜ್ಜಯಿನಿ, ರಂಭಾಪುರಿ ಇವುಗಳು ಪಂಚಪೀಠಗಳಾಗಿವೆ. ಬಸವಣ್ಣನವರು ರಂಭಾಪುರಿಯಲ್ಲಿ ದೀಕ್ಷೆ ಪಡೆದು ಜಗಜ್ಯೋತಿ ಬಸವೇಶ್ವರರಾಗಿ ಪ್ರಖ್ಯಾತರಾಗಿದ್ದಾರೆ. 1931ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ರಂಭಾಪುರಿಗೆ ಬಂದು ದರ್ಶನವನ್ನು ಪಡೆದಿದ್ದಾರೆ. ಒಟ್ಟು 1200 ಶಾಖಾ ಮಠಗಳು ಎಂಬ ಹಿರಿಮೆ ಇದೆ. ನಮ್ಮ ಕನ್ನಡ ನಾಡು ಸಂಸ್ಕೃತಿಯ ಬೀಡು, ಮಹಾನ್ ಸಾಧಕರ ನೆಲೆಬೀಡು, ಸಹಭಾಷೆಗಳನ್ನು ಪ್ರೀತಿಸುವ ತವರೂರು. ನಮ್ಮ ನಾಡು ನುಡಿ, ಸಂಸ್ಕೃತ, ನೆಲ, ಜಲ, ಸುಂದರ ಪ್ರಕೃತಿಯ ಉಳಿವಿಗಾಗಿ ನಮ್ಮ ಸಾಹಿತಿಗಳು, ಕವಿಗಳು, ಶಿಕ್ಷಕರು, ಪೂಜ್ಯರು ಎಲ್ಲರೂ ಕೂಡ ಇಂದಿಗೂ ಮತ್ತು ಎಂದೆಂದಿಗೂ ಶ್ರಮಿಸುತ್ತಿರುತ್ತಾರೆ. ಕನ್ನಡ ನಾಡು ನುಡಿ ಸಂರಕ್ಷಣೆ ಮತ್ತು ಕನ್ನಡ ಭಾಷೆಯನ್ನು ಉಳಿಸಲು ನಮ್ಮ ಹಿರಿಯರು ಸ್ಫೂರ್ತಿ ನೀಡುತ್ತಾರೆ. ಹೀಗೆ ಹಂಬೆಗಾಲಿಡುತ್ತಾ
ಅಕ್ಷರದಲ್ಲೇ ಅಂದವಾದ ಅಕ್ಷರಗಳೆಂದರೆ ಅದು ನಮ್ಮ ಕನ್ನಡದ ಅಕ್ಷರಗಳು. ಕನ್ನಡವೆನುಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೇದೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೆನಗಾಯ್ತು ಕಣ್ಣು ಕಿವಿ ಬಾಯಿ ಎಂದು ಬೆನಗಲ್ ರಾಮರಾವ್ರವರು ಹೇಳಿದ್ದಾರೆ. ಕಾವ್ಯ, ಕತೆ, ಕಾದಂಬರಿ, ಜನಪದ, ಕೋಲಾಟ, ಹುಲಿವೇಷ, ಡೊಳ್ಳು ಕುಣಿತ ಹೀಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಮ್ಮ ಕನ್ನಡತನವನ್ನು ಬೆಳೆಸೋಣ, ಕನ್ನಡಕ್ಕಾಗಿ ಬಾಳೋಣ, ಕನ್ನಡ ದೀಪವನ್ನು ಹಚ್ಚೋಣ. ಹೂವಿನಿಂದ ನಾರು ಕೂಡ ಸ್ವರ್ಗ ಸೇರಿದಂತೆ ಮಕ್ಕಳನ್ನು ಸಾಹಿತ್ಯದೊಂದಿಗೆ ಕೊಂಡೊಯ್ಯುವ ನಮ್ಮೆಲ್ಲ ಕನ್ನಡ ಸಾಹಿತ್ಯದ ಹಿರಿಯರೆಲ್ಲರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಉದ್ಯಮೇ ಸಿದ್ಧತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ರಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖಂ ಮೃಗಃ. ಅಂದರೆ ಮನಸ್ಸಿನಲ್ಲಿ ಅಂದುಕೊಂಡರೆ ಕೆಲಸವು ಆಗದು, ಶ್ರಮಿಸಿದರೆ ಮಾತ್ರವೇ ಸಾಧ್ಯ. ಮಲಗಿನ ಸಿಂಹದ ಬಾಯಿಗೆ ಜಿಂಕೆಯು ಬಂದು ಬೀಳದು. ಕನ್ನಡವನ್ನು ಬೆಳೆಸಬೇಕೆಂದರೆ ಕುಳಿತರೆ ಸಾಲದು. ಎದ್ದೇಳಿ ಕನ್ನಡಿಗರೇ, ಹಾಡುವ ನವ ಯುವಕರೇ, ಸಿಡಿದೆದ್ದು ಬನ್ನಿ, ಕನ್ನಡತನವನ್ನು ಉಳಿಸಲು ಪಣತೊಟ್ಟು ಓಡಿ ಬನ್ನಿ. ನಾವೆಲ್ಲ ಒಂದೇ ಎನ್ನಿ, ಜಯಖಾಣೆಯ ಊದ ಬನ್ನಿ, ನವ ಯುವಕರೇ ಓಡಿ ಬನ್ನಿ, ನಾಡಗೀತೆಯ ಹಾಡ ಬನ್ನಿ. ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ.ಕೃ. ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ.